ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ ನೇಮಕಾತಿಗೆ ಮಂಜೂರಾತಿಯ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊತ ಹೋಗುವ. ಇನ್ನು ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸದಾ ನಮ್ಮ ಜೊತೆಗೆ ನೋಟಿಫೈ ಆಗಿರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಲೆಟರ್ ಮೊದಲನೇ ನೋಡ್ಬೇಕಂದ್ರೆ ಯಾವಾಗ ಅಂದ್ರೆ 22/1/2026 ಈ ಲೆಟರ್ನ ರಿಲೀಸ್ ಆಗಿರುತ್ತೆ. ಯಾರಿಂದ ಹೋಗಿದಪ್ಪ ಅಂದ್ರೆ ಪೊಲೀಸ್ ಮಹಾನಿರ್ದೇಶಕರ ಹಾಗೂ ಮಹಾನಿರ್ದೇಶಕರು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಮತ್ತು ರಾಜ್ಯ ವಿಪತ್ತು ಸ್ಪಂದನ ಪಡೆಯ ನಿರ್ದೇಶನಾಲಯದಿಂದ ಯಾರಿಗೆ ಹೋಗಿದಪ್ಪ ಅಂದ್ರೆ ಸರ್ಕಾರದ ಪ್ರಥಮ ಕಾರ್ಯದರ್ಶಿಗಳು, ಒಳಾಡಳಿತ ಇಲಾಖೆ, ವಿಧಾನಸೌಧಕ್ಕೆ ಈ ಲೆಟರ್ ಅಲ್ಲಿಗೆ ಹೋಗಿದೆ. ಈ ಲೆಟರ್ನ ವಿಷಯ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಫೈರ್ ಆಪರೇಟರ್ ಹುದ್ದೆ ಪದನಾಮೀಕರಣ ಮತ್ತು ಕರಡು ವೃಂದ ಮತ್ತು ನೇಮಕಾತಿ ನಿಯಮಕ್ಕೆ ಮಂಜೂರಾತಿ ನೀಡುವ ಬಗ್ಗೆ ಈ ವಿಷಯದ ಸಂಬಂಧಪಟ್ಟಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಲೆಟರ್ ಹೋಗಿರುತ್ತದೆ. ಈ PDF ಅಲ್ಲಿ ಏನೇನಿದೆ ಅಂತಂದು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತ ಹೋಗುವ. ಈ ವಿಡಿಯೋ ಪ್ರೆಸೆಂಟ್ ಅಗ್ನಿಶಾಮಕ ಇಲಾಖೆಯಲ್ಲಿ ಒಟ್ಟು 7,300 ಹುದ್ದೆಗಳು ಮಂಜೂರಾತಿಯಾಗಿದ್ದು, ಅದರಲ್ಲಿ ಎಷ್ಟಪ್ಪ ಅಂದ್ರೆ 5,523 ಹುದ್ದೆಗಳನ್ನು ನೇರ ನೇಮಕಾತಿ ಹುದ್ದೆಗಳಾಗಿರುತ್ತವೆ. ಮತ್ತೆ ಆಡಳಿತ ಹಿತದೃಷ್ಟಿಯಿಂದ ಹಾಗೂ ಆರ್ಥಿಕ ಮಿತವ್ಯಯ ಸಾಧಿಸುವ ಉದ್ದೇಶದಿಂದ ಇಲಾಖೆಯವರು ಏನ್ ಮಾಡ್ಯಾರಪ್ಪ ಅಂದ್ರೆ ಈ 3 ಹುದ್ದೆ ಯಾವ್ದಪ್ಪ ಅಂದ್ರೆ ಅಗ್ನಿಶಾಮಕ ಚಾಲಕ ಮತ್ತು ಚಾಲಕ ತಂತ್ರಜ್ಞ ಈ ಹುದ್ದೆಗಳನ್ನ ಏನ್ ಮಾಡ್ಯಾರ ಅಂತ ಒಂದುಗೂಡಿಸಿ ಈ 3 ಹುದ್ದೆಗಳನ್ನು ಒಂದುಗೂಡಿಸಿ ಫೈರ್ ಆಪರೇಟರ್ ಅಂದ್ರೆ ನಮ್ಮ ಪದನಾಮೀಕರಿಸಲು ಇಲಾಖೆಯು ಯೋಜಿಸಿ ಈ ಕೆಳಗಿನ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಈ 3 ಹುದ್ದೆಗಳನ್ನು ಸೇರಿಸಿ ಒಂದೇ ಹುದ್ದೆ ಫೈರ್ ಆಪರೇಟರ್ ಅಂತ ಮಾಡಿದ್ದಾರೆ. ಮೊದಲೆಲ್ಲ ರಿಕ್ವೈರ್ಮೆಂಟ್ ಮಾಡ್ಕೋತಿದ್ರಿ ಏನಪ್ಪಾ ಅಂದ್ರೆ ಅಗ್ನಿಶಾಮಕದಿಂದ SSLC ಮುಗಿಸಿರ್ಬೇಕು ಕ್ವಾಲಿಫಿಕೇಶನ್. ಇಲ್ಲಿ ನೀವು ನೋಡ್ಬೋದು, ಈ PDF ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಇಲ್ಲಿ ನೀವು ನೋಡ್ಬೋದು ಇದರದ್ದು ಹುದ್ದೆ ವೇತನ ಶ್ರೇಣಿ ನೋಡ್ಬೋದು. ಮತ್ತೆ ಅಗ್ನಿಶಾಮಕ ಚಾಲಕ ಈ ಹುದ್ದೆ ಕೂಡ SSLC ಮುಗಿಸಿರ್ಬೇಕಿತ್ತು, ಮತ್ತೆ ಕ್ವಾಲಿಫಿಕೇಶನ್ SSLC ಮುಗಿಸಿರ್ಬೇಕಿತ್ತು, ಮತ್ತೆ ಭಾರಿ ವಾಹನ ಚಾಲನೆ ಅಂದ್ರೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರ್ಬೇಕಿತ್ತು ಅಂತ ಹೇಳ್ತಿದ್ದಾರೆ. ಇದರದ್ದು ಕೂಡ ಇದು ನೋಡ್ಬೋದು, ಏನು ವೇತನ ಶ್ರೇಣಿ ನೋಡ್ಬೋದು ನೀವು. ಮತ್ತೆ ಚಾಲಕ ತಂತ್ರಜ್ಞಾನ ಕೂಡ SSLC, ITI ಮತ್ತೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗಿತ್ತು ಅಂತ ಹೇಳಿ ಇತ್ತು ನಿಯಮ ಈ ಹುದ್ದೆಗಳಿಗೆ. ಇಲ್ಲಿ ಹೇಳಿದ್ದೀನಿ ಅವ್ರದ್ದು ನೇಮಕಾತಿನೂ ಹೀಗಿತ್ತು ಅಂದ್ರೆ ಅಗ್ನಿಶಾಮಕ ಹುದ್ದೆಗಳು SSLC ಮುಗಿಸಿರ್ಬೇಕಿತ್ತು, 37,500 76,100 ವೇತನ ಶ್ರೇಣಿ ಇತ್ತು. ಅಗ್ನಿಶಾಮಕ ಹುದ್ದೆಗೂ ಕೂಡ 44,425 83,700 ಇತ್ತು. ಮತ್ತೆ ಚಾಲಕ ತಂತ್ರಜ್ಞಾನಕ್ಕೋಸ್ಕರ 44,425 83,700 ನಿಗದಿಪಡಿಸಲಾಗಿರ್ತದೆ. ಈಗ ಏನ್ ಮಾಡ್ಯಾರಪ್ಪ ಅಂದ್ರೆ ಈ 3 ಹುದ್ದೆಗಳು ಸೇರಿ ಫೈರ್ ಆಪರೇಟರ್ ಅಂತಂದ್ರೆ ನೇಮಕಾತಿ ಇದು ಮಾಡ್ಯಾರ, ಹುದ್ದೆನ ನೇಮ ಚೇಂಜ್ ಮಾಡ್ಯಾರ. ಎದಕ್ ಮಾಡ್ಯಾರಪ್ಪ ಅಂತಂದ್ರೆ ಈಗ ಆಲ್ರೆಡಿ ದೆಹಲಿ ಒಳಗೆ ಹಿಂಗ ಮಾಡತ್ತಾರೆ. ದೆಹಲಿಯಲ್ಲಿ ಈ 3 ಹುದ್ದೆಗಳಾದ ಅಗ್ನಿಶಾಮಕ ಮತ್ತು ಅಗ್ನಿಶಾಮಕ ಚಾಲಕ ಮತ್ತು ಚಾಲಕ ತಂತ್ರಜ್ಞ ಹುದ್ದೆಗಳ ಬದಲಿಗೆ ಫೈರ್ ಆಪರೇಟರ್ ಎಂದು ನೇಮಕ ಮಾಡಿಕೊಂಡು ಕರ್ತವ್ಯ ನಿರ್ವಹಿಸಲಾಗಿರುತ್ತದೆ. ಮತ್ತೆ ಇದನ್ನ ಎದಕ್ ಮಾಡತ್ತಾರಪ್ಪ ಅಂದ್ರೆ ಈ ಹುದ್ದೆಗಳ ಬೇರೆ ಬೇರೆ ನೇಮಕಾತಿ ಮಾಡಿಕೊಂಡು ಟೈಮ್ ಜಾಸ್ತಿ ಹೋಗ್ತಿತ್ತು. ಮತ್ತೆ ಬೇರೆ ಹುದ್ದೆಗಳ ಪ್ರತ್ಯೇಕ ತರಬೇತಿ ನೀಡಲಾಗುವುದರಿಂದ ಕಾಲ ವಿಳಂಬ ಹಾಗೂ ಆರ್ಥಿಕ ಹೊರೆಯಾಗುತ್ತಿದ್ದು, ಇದರ ಬದಲಿಗೆ ಫೈರ್ ಆಪರೇಟರ್ ನೇಮಕ ಮಾಡಿಕೊಳ್ಳುವುದರಿಂದ ಒಂದೇ ರೀತಿಯ ತರಬೇತಿಯನ್ನು ನೀಡುವುದರಿಂದ ಕಾಲ ವಿಳಂಬ ಹಾಗೂ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಬಹುದಾಗಿರುತ್ತದೆ. ಅಂದ್ರೆ ಈ 3 ಹುದ್ದೆಗಳನ್ನು ಬೇರೆ ಬೇರೆ ನೋಟಿಫೈ ಮಾಡಿ ಇವರಿಗೆ ಸಪ್ರೇಟ್ ತರಬೇತಿ, ಇವರಿಗೆ ಸಪ್ರೇಟ್ ತರಬೇತಿ, ಇವರಿಗೆ ಸಪ್ರೇಟ್ ತರಬೇತಿ ಕೊಡೋದ್ರಿಂದ ಹುದ್ದೆ ಟೈಮ್ ಜಾಸ್ತಿ ತಗೋತಿತ್ತು ಅಂತ ಹೇಳ್ತಿದ್ದಾರೆ ಅವರು. ಮತ್ತೆ ಈಗ ಚಾಲಕ ತಂತ್ರಜ್ಞ ಕೂಡ ಅದರಲ್ಲಿ ಯಾಕಪ್ಪ ಮಾಡ್ತಿದಾರಪ್ಪ ಅಂತಂದ್ರೆ ಈಗ ಆಲ್ರೆಡಿ ಪ್ರಸ್ತುತ ಇಲಾಖೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ವಾಹನಗಳು ಇರುವುದರಿಂದ ಈ ವಾಹನಗಳ ದುಸ್ಥಿತಿಯನ್ನು ಆಯಾ ಶೋರೂಮ್ಗಳಲ್ಲಿಯೇ ಮಾಡಿಸುವುದರಿಂದ ಚಾಲಕ ತಂತ್ರಜ್ಞ ಹುದ್ದೆಗಳನ್ನು ವಿಲೀನಗೊಳಿಸಿ ಫೈರ್ ಆಪರೇಟರ್ ನೇಮಕ ಮಾಡಿಕೊಳ್ಳುವುದು ಉತ್ತಮವಾಗಿರ್ತದೆ. ಈಗ ನಾರ್ಮಲ್ ಆಗಿ ಚಾಲಕ ತಂತ್ರಜ್ಞ ಮಾಡುವುದರಿಂದ ಹಳೆ ವೆಹಿಕಲ್ ನ ರಿಪೇರ್ ಮಾಡ್ತಿದ್ರು, ಬಟ್ ಈಗ ಹಂಗ ಇಲ್ಲ. ಎಲ್ಲ ಅತ್ಯಾಧುನಿಕ ತಂತ್ರಜ್ಞಾನ ಬಂದಿರೋದರಿಂದ ಆಯಾ ಶೋರೂಮ್ಗಳನ್ನ ಮಾಡೋದ್ರಿಂದ ಚಾಲಕ ತಂತ್ರಜ್ಞಾನ ಹುದ್ದೆಗಳನ್ನು ಫೈರ್ ಆಪರೇಟರ್ ಅಂತಂದು ಕನ್ವರ್ಟ್ ಮಾಡ್ತಿದ್ದಾರೆ. ಮತ್ತೆ ಈ ಪ್ರೆಸೆಂಟ್ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅದಾವಪ್ಪ ಅಂದ್ರೆ ಅಗ್ನಿಶಾಮಕ ಚಾಲಕ ಎಷ್ಟು ಹುದ್ದೆಗಳು ಈಗ 916 ಹುದ್ದೆಗಳು ಭರ್ತಿ ಆಗಿದಾವೆ.
ಇನ್ನು ಎಷ್ಟಪ್ಪ ಅಂದ್ರೆ 294 ಹುದ್ದೆಗಳು ಖಾಲಿ ಅದಾವ. ಮತ್ತೆ ಅದೇ ರೀತಿ ಚಾಲಕ ತಂತ್ರಜ್ಞ ಎಷ್ಟಂದ್ರೆ 32 ಹುದ್ದೆಗಳು ಖಾಲಿ ಅದಾವ. ನೀವು ಈಗಲೇ ನೋಡ್ಕೋಬಹುದು, ಇದರ ವೇತನ ಶ್ರೇಣಿ ಕೂಡ ನೋಡ್ಕೊಳ್ಬಹುದು. ಮತ್ತೆ ಮೂರನೇದು ಅಗ್ನಿಶಾಮಕ ಎಷ್ಟಂದ್ರೆ 1502. ಟೋಟಲ್ ಹೆವಿ ಜಾಸ್ತಿ ಇರೋದಂದ್ರೆ ಇದು. ಮತ್ತೆ ಇವ್ರದ್ದು ಈ ಹುದ್ದೆಗಳ ಕ್ವಾಲಿಫಿಕೇಶನ್ ಇಲ್ಲ, ಆಲ್ರೆಡಿ ಇಲ್ಲಿ ಹೇಳಿದೀನಿ, ಇಲ್ಲೆಲ್ಲ ಹೇಳಿದೀನಿ ಆಲ್ರೆಡಿ. ಹುದ್ದೆಗಳ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ನೀವು ಆಲ್ರೆಡಿ ನೋಡ್ಕೋಬಹುದು. ಅದನ್ನ ನೋಡ್ಕೊಂಡು ಈಗಲೇ ಈ ಹುದ್ದೆಗೆ ಬೇಕಾಗಿರುವಂತ ದಾಖಲೆಗಳನ್ನು ನೀವೆಲ್ಲ ಸರಿಪಡಿಸ್ಕೊಂಡು ಇಟ್ಕೊಳ್ಬೇಕು. ಮುಂದೆ ಕರೆಯುವಂತ ನೋಟಿಫಿಕೇಶನ್ಗೆ ಆ ದಾಖಲೆಗಳು ಅತಿ ಮುಖ್ಯವಾಗಿರ್ತವೆ. ಒಟ್ಟು ಈ ಇಲಾಖೆಯಲ್ಲಿ ಈಗ ಪ್ರೆಸೆಂಟ್ ಎಷ್ಟು ನೋಟಿಫಿಕೇಶನ್ ಹುದ್ದೆಗಳು ಖಾಲಿ ಅದಾವಪ್ಪ ಅಂದ್ರೆ 1828 ಹುದ್ದೆಗಳು ಖಾಲಿ ಆಗಿರ್ತವೆ. ಸೊ ಅದಕ್ಕಾಗಿ ಈ ಹುದ್ದೆಗಳನ್ನು ಪ್ರೆಸೆಂಟ್ ಈಗ ಏನಾದ್ರು ನೋಟಿಫಿಕೇಶನ್ ಆತರ ಈ ಹುದ್ದೆಗಳನ್ನು ಫೈರ್ ಆಪರೇಟರ್ ಅಂತ ಕನ್ವರ್ಟ್ ಮಾಡಿದ್ರೆ ಎಷ್ಟು ಇರುತ್ತಪ್ಪ ಅವ್ರದ್ದು ವೇತನ ಶ್ರೇಣಿ ಅಂದ್ರೆ 37,500ರಿಂದ 76,100 ಹುದ್ದೆಗಳ ಇದು ವೇತನ ಶ್ರೇಣಿ ನಿಗದಿಪಡಿಸಲಾಗುತ್ತದೆ. ಇದರ ಮಾಡಿರ್ತಾರೆ. ಈ ಫೈರ್ ಆಪರೇಟರ್ ಮಾಡೋದ್ರಿಂದ ಇಲಾಖೆಯಲ್ಲಿ ಹಾಲಿ ಇರುವ ಅಗ್ನಿಶಾಮಕ ಚಾಲಕ ಮತ್ತು ಚಾಲಕ ತಂತ್ರಜ್ಞ ಹಾಗೂ ಅಗ್ನಿಶಾಮಕ ಹುದ್ದೆಗಳ ಬದಲಾಗಿ ಒಂದೇ ನೇರ ನೇಮಕಾತಿಯಾದ ಫೈರ್ ಆಪರೇಟರ್ ಹುದ್ದೆಯನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಬಹುದಾಗಿರ್ತದೆ. ಈ ಸ್ಪರ್ಧಾರ್ಥಿಗಳಿಗೆ ಏನ್ ಬೇಕಾಗಿರ್ತಪ್ಪ ಹುದ್ದೆಗಳು ಹುದ್ದೆಗಳು ಎಷ್ಟು ಖಾಲಿ ಅದಾವ ಅಂದ್ರೆ 294 ಅಗ್ನಿಶಾಮಕ ಚಾಲಕ ಮತ್ತು ಚಾಲಕ ತಂತ್ರಜ್ಞ 32, 1502. ಟೋಟಲ್ ಓವರ್ ಆಲ್ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅಂದ್ರೆ 1828 ಹುದ್ದೆಗಳು ಖಾಲಿ ಆಗಿರ್ತವೆ. ಇದು ಈಗ ಶೀಘ್ರದಲ್ಲಿ ಆಗುವಂತ ನೋಟಿಫಿಕೇಶನ್ ಇದಾಗಿರುತ್ತದೆ. ಇದು ಇವತ್ತಿನ ಈ ವಿಡಿಯೋದಾಗ ಈ ಅಗ್ನಿಶಾಮಕ ಇಲಾಖೆಯಲ್ಲಿನ ನೇಮಕಾತಿಗೆ ಸಂಬಂಧಪಟ್ಟ ವಿಡಿಯೋ ಇದಾಗಿರುತ್ತದೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸಹಪಾಠಿಗಳಿಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀವಿ. ಧನ್ಯವಾದಗಳು.